ಸಿನಿಮಾ ಇಂಡಸ್ಟ್ರಿ ಅಂದ್ರೇನೆ ಹೀಗೆ. ಇದೊಂದು ಮಾಯಾಲೋಕ. ಇಲ್ಲಿ ಬಣ್ಣ ಹಚ್ಚಿದ ಕಲಾವಿದರು ಇರ್ತಾರೆ, ಬಣ್ಣ ಬಣ್ಣದ ಮಾತುಗಳನ್ನಾಡೋ ಕಲಾಕಾರಗಳು ಇರ್ತಾರೆ. ಈ ಸ್ಟೋರಿ ಬಣ್ಣ ಹಚ್ಚಿ ನಟಿಸೋ ಕಲಾವಿದರ ಬಗ್ಗೆ ಅಲ್ಲ, ಬಣ್ಣ ಬಣ್ಣದ ಮಾತುಗಳನ್ನ ಆಡಿ ಯಾಮಾರಿಸೋ ಕಲಾಕಾರಗಳ ಬಗ್ಗೆ. ಹೌದು, ಸಿನಿಮಾನ ಇಷ್ಟಪಡೋರು, ಸಿನಿಮಾನ ಪ್ರೀತಿಸೋರು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದ್ರೂ ಸಾಧಿಸ್ಬೇಕು ಅನ್ನೋರು, ಸಿನಿ ಜಗತ್ತಲ್ಲಿ ತಮ್ಮ ಜೀವನವನ್ನ ರೂಪಿಸ್ಕೊಳ್ಬೇಕು ಅಂತ ಕನಸು ಕಾಣೋರಿ ಇಂಥವರೇ ಟಾರ್ಗೆಟ್. ಇಂಥ ಟಾರ್ಗೆಟ್ಗೆ ಯುವತಿಯೊಬ್ಬಳು ಬಲಿಪಶು ಆಗಿದ್ದಾಳೆ. ಸೂಪರ್ ಸ್ಟಾರ್ ಚಿತ್ರದ ಹೆಸರಲ್ಲಿ ವಂಚನೆ, ಯುವತಿಗೆ ಪಂಗನಾಮ. ಸೂಪರ್ ಸ್ಟಾರ್ ರಜನಿಕಾಂತ್ ಸದ್ಯ 170ನೇ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಜೈಲರ್ ಸೂಪರ್ ಸಕ್ಸಸ್ ನಂತರ ಜೈ ಭೀಮ್ ಖ್ಯಾತಿಯ ಜ್ಞಾನ್ವೇಲ್ ನಿರ್ದೇಶನ ಮಾಡ್ತಾ ಇರುವ ವೆಟ್ಟಾಯನ್ ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ. ಹೈದರಾಬಾದ್, ಕೇರಳದಲ್ಲಿ ಹಂತ ಹಂತವಾಗಿ ಶೂಟಿಂಗ್ ಮಾಡ್ತಾ ಇರೋ ತಲೈವ ಬಹುತೇಕ ಚಿತ್ರೀಕರಣ ಮುಗಿಸಿದ್ದಾರೆ. ಲೈಕಾ ಪ್ರೊಡಕ್ಷನ್ ಈ ಸಿನಿಮಾಗೆ ಬಂಡವಾಳ ಹಾಕಿದ್ದು ನಿರೀಕ್ಷೆ ದೊಡ್ಡದಾಗಿದೆ. ಈ ಚಿತ್ರದ ನಂತರ ಮಾಸ್ಟರ್, ಲಿಯೋ, ವಿಕ್ರಮ್ ಖ್ಯಾತಿಯ ಲೋಕೇಶ್ ಕನಕರಾಜ್ ಜೊತೆ ರಜನಿ ಸಿನಿಮಾ ಮಾಡ್ತಾ ಇದ್ದು, ಇದು ತಲೈವ ನಟನೆಯ 171ನೇ ಸಿನಿಮಾ ಆಗಲಿದೆ. ಸದ್ಯ ಈ ಚಿತ್ರ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದ್ದು 170 ಶೂಟಿಂಗ್ ಮುಗಿದು ರಿಲೀಸ್ ಆದ ಮೇಲಷ್ಟೇ ಚಿತ್ರೀಕರಣ ಪ್ರಾರಂಭವಾಗುವ ಸಾಧ್ಯತೆ ಇದೆ. ಇದೀಗ ಈ ಚಿತ್ರದ ಹೆಸರಲ್ಲಿ ಕಾಸ್ಟಿಂಗ್ ಡೈರೆಕ್ಟರ್ ಒಬ್ಬ ಮೋಸ ಮಾಡಿದ್ದಾನೆ. ಯುವತಿಯೊಬ್ಬಳಿಗೆ ರಜನಿ ಚಿತ್ರದಲ್ಲಿ ನಟಿಸುವ ಅವಕಾಶ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷ ಹಣ ಪಿಕ್ಕಿದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಅಂದ್ಹಾಗೆ ರಜನಿಕಾಂತ್ ನಟಿಸಲಿರುವ 171ನೇ ಸಿನಿಮಾಗೆ ಸನ್ ಪಿಕ್ಚರ್ಸ್ ಬಂಡವಾಳ ಹಾಕಿದ್ದು ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡ್ತಾ ಇದ್ದಾರೆ ಅನ್ನೋದ್ ಬಿಟ್ರೆ ಸದ್ಯಕ್ಕೆ ಬೇರೇನೂ ಅಪ್ಡೇಟ್ ಇಲ್ಲ. ಆದ್ರೆ ತಮಿಳು ನಟ ಶಿವಕಾರ್ತಿಕೇಯನ್ ಹಾಗೂ ರಾಘವ ಲಾರೆನ್ಸ್ ಕೂಡ ಈ ಚಿತ್ರದಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಷಯ ಹೀಗಿರುವಾಗ ಕಾಸ್ಟಿಂಗ್ ಡೈರೆಕ್ಟರ್ ಸುರೇಶ್ ಕುಮಾರ್ ಅನ್ನೋ ವ್ಯಕ್ತಿ ಈ ಚಿತ್ರದ ಹೆಸರಲ್ಲಿ ಕೆಲವು ಯುವತಿಯರಿಗೆ ವಂಚನೆ ಮಾಡ್ತಿದ್ದಾನೆ ಅನ್ನೋ ಆರೋಪ ಹೊರಬಿದ್ದಿದೆ. ಈ ಸಂಬಂಧ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಮೋಸ ಹೋದ ಯುವತಿ ದೂರು ದಾಖಲಿಸಿದ್ದಾಳಂತೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ತಾನೊಬ್ಬ ಕಾಸ್ಟಿಂಗ್ ಡೈರೆಕ್ಟರ್ ಅಂತ ಹೇಳ್ಕೊಂಡು ಸುರೇಶ್ ಕುಮಾರ್ ಅನ್ನೋ ವ್ಯಕ್ತಿ ಹಲವರನ್ನ ಯಾಮಾರಿಸಿದ್ದಾನಂತೆ. ದೊಡ್ಡ ಸಿನಿಮಾಗಳಲ್ಲಿ ಅವಕಾಶ ಕೊಡಿಸ್ತೀನಿ, ದೊಡ್ಡ ಸ್ಟಾರ್ಗಳ ಜೊತೆ ನಟಿಸುವ ಅವಕಾಶ ಕೊಡ್ತೀನಿ ಅಂತ ಆಮಿಷ ಒಡ್ಡಿ ಲಕ್ಷ ಹಣ ಪೀಕಿದ್ದಾನಂತೆ. ಸದ್ಯ ರಜನಿಕಾಂತ್ ನಟಿಸಲಿರುವ 171ನೇ ಸಿನಿಮಾದ ಹೆಸರಲ್ಲಿ ಯುವತಿಯೊಬ್ಬಳಿಗೆ ವಂಚಿಸಿರೋ ಪ್ರಕರಣ ಬೆಳಕಿಗೆ ಬಂದಿದೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ತಲೈವ 171 ಚಿತ್ರಕ್ಕೆ ಕಲಾವಿದರು ಬೇಕು ಅಂತ ಜಾಹೀರಾತನ್ನ ಪ್ರಕಟಿಸಿದ್ದಂತೆ. ಇದನ್ನ ಗಮನಿಸಿದ ಯುವತಿಯೊಬ್ಬಳು ಸುರೇಶ್ ಕುಮಾರ್ನ ಸಂಪರ್ಕ ಮಾಡಿದ್ಲಂತೆ. ಈ ವೇಳೆ ತಾನು ಕಾಸ್ಟಿಂಗ್ ಡೈರೆಕ್ಟರ್, ತನಗೆ ಎಲ್ಲಾ ಸ್ಟಾರ್ಗಳು ಗೊತ್ತು ಅಂತ ನಂಬಿಸಿರೋ ಸುರೇಶ್ ಕುಮಾರ್ ಓಡಾಡೋಕೆ ಹಣ ಖರ್ಚಾಗುತ್ತೆ ಅಂತ ಸಬೂಬ್ ಹೇಳಿ ಹಂತವಾಗಿ 3,94,000 ಹಣ ಪಡ್ಕೊಂಡು ಕೈ ಕೊಟ್ಟಿದ್ದಾನಂತೆ. ಆಮೇಲೆ ಈತ ಕಾಸ್ಟಿಂಗ್ ಡೈರೆಕ್ಟರ್ ಅಲ್ಲ, ವಂಚಕ ಅಂತ ಗೊತ್ತಾದ್ಮೇಲೆ ಯುವತಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾಳೆ. ಕೇವಲ ಒಬ್ಬ ಯುವತಿಗೆ ಮಾತ್ರ ಅಲ್ಲ, ಇದೇ ತರ ಸಾಕಷ್ಟು ಜನರಿಗೆ ಈ ವ್ಯಕ್ತಿ ಮೋಸ ಮಾಡಿರೋ ಬಗ್ಗೆ ಅನುಮಾನ ವ್ಯಕ್ತವಾಗಿದೆ. ಆನ್ಲೈನ್ ನಲ್ಲಿ ಜಾಹೀರಾತುಗಳನ್ನ ಕೊಟ್ಟು ಆಡಿಷನ್ ನೆಪದಲ್ಲಿ ತುಂಬಾ ಜನ ಯುವಕ ಯುವತಿಯರಿಗೆ ಈ ಸುರೇಶ್ ಕುಮಾರ್ ವಂಚನೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಸದ್ಯ ಸುರೇಶ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ. ಫೋನ್ ಸ್ವಿಚ್ ಆಫ್ ಆಗಿದೆ, ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಮೋಸ ಹೋದ ಯುವತಿ ಮೈಕೋ ಲೇಔಟ್ ಪೊಲೀಸರ ಮೊರೆ ಹೋಗಿದ್ದಾಳೆ. ಕಳೆದುಕೊಂಡಿರುವ ಹಣವನ್ನ ವಾಪಸ್ ಕೊಡ್ಸಿ, ನನಗೆ ನ್ಯಾಯ ಕೊಡ್ಸಿ ಅಂತ ಮನವಿ ಮಾಡ್ತಿದ್ದಾಳೆ. ಒಟ್ಟಾರೆ ಸಿನಿಮಾ ಜಗತ್ತಲ್ಲಿ ಈ ರೀತಿ ಸುಳ್ಳಿನ ಕತೆ ಕಟ್ಟಿ ಮೋಸ ಮಾಡೋ ದೊಡ್ಡ ಗ್ಯಾಂಗ್ಗಳೇ ಇದೆ. ಅದಕ್ಕೆ ಹೇಳೋದು ಅಧಿಕೃತ ನಿರ್ಮಾಣ ಸಂಸ್ಥೆ ಅಥವಾ ಸಿನಿಮಾದ ನಿರ್ದೇಶಕ, ನಿರ್ಮಾಪಕರು ಕೊಡೋ ಜಾಹೀರಾತಿಗೆ ಮಾತ್ರ ಮಣಿ ಹಾಕಿ ಅಂತ. ಇಲ್ಲವಾದಲ್ಲಿ ಇಂಥ ಮೋಸದ ಜಾಲಗಳಿಗೆ ಬಲಿಪಶು ಆಗ್ಬೇಕಾಗತ್ತೆ.